ಎಲ್ಲರಿಗೂ ನಮಸ್ಕಾರ. ಪ್ರತಿಯೊಬ್ಬರಿಗೂ ಕನಸುಗಳು ಬಿದ್ದೇ ಬೀಳುತ್ತವೆ. ಆ ಕನಸುಗಳಲ್ಲಿ ಕೆಲವೊಂದು ವಸ್ತುಗಳನ್ನು ನೋಡಿರುತ್ತೇವೆ. ಆ ಕನಸುಗಳ ಅರ್ಥವೇನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾವೆಲ್ಲರೂ ಹೆಚ್ಚು ಕಡಿಮೆ ಕನಸು ಕಾಣುತ್ತೇವೆ. ಕೆಲವು ಕನಸುಗಳು ಎದ್ದ ನಂತರ ಮರೆತು ಹೋಗುತ್ತವೆ, ಕೆಲವು ಕನಸುಗಳು ನೆನಪಿಗೆ ಬರುತ್ತವೆ. ಕನಸಿನ ಸಾಹಿತ್ಯದ ಪ್ರಕಾರ ಕನಸುಗಳ ಪ್ರಪಂಚವು ಕಾಲ್ಪನಿಕವಾಗಿದ್ದರೂ ಕನಸುಗಳು ಜೀವನದಲ್ಲಿ ವಿವಿಧ ಒಳ್ಳೆಯ ಮತ್ತು ಕೆಟ್ಟ ಘಟನೆಗಳ ಮುಂಗಡ ಸೂಚನೆಯನ್ನು ನೀಡುತ್ತವೆ. ಸಂಶೋಧಕರ ಪ್ರಕಾರ ಈ 4 ರೀತಿಯ ಕನಸುಗಳು ದುರಾದೃಷ್ಟದ ಸೂಚನೆಗಳಾಗಿವೆ. ಬಹಳ ಕೆಟ್ಟ ಸಮಯಗಳು ಬರಲಿವೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಮೊದಲನೇದು, ಕನಸಿನಲ್ಲಿ ಕತ್ತರಿ. ನೀವು ಕನಸಿನಲ್ಲಿ ಕತ್ತರಿ ಬಳಸುವುದನ್ನು ಅಥವಾ ಯಾರಿಗಾದರೂ ಕಪಾಳ ಮೋಕ್ಷ ಮಾಡುವುದನ್ನು ನೀವು ನೋಡಿದರೆ ಅದು ತುಂಬ ಅಶುಭವೆಂದು ಪರಿಗಣಿಸಲಾಗುತ್ತದೆ. ಅಂತಹ ಕನಸು ನಿಮ್ಮ ವೈವಾಹಿಕ ಜೀವನದಲ್ಲಿ ದೊಡ್ಡ ಸಮಸ್ಯೆಯಾಗಲಿದೆ ಎಂದರ್ಥ. ಕನಸಿನಲ್ಲಿ ಬೆಕ್ಕನ್ನು ನೋಡುವುದು. ಕನಸಿನ ಗ್ರಂಥಗಳ ಪ್ರಕಾರ ಕನಸಿನಲ್ಲಿ ಬೆಕ್ಕು, ವನಕಾಡು ಅಥವಾ ವನ ಸಸ್ಯಗಳು ಮತ್ತು ಮುಚ್ಚಿದ ಚರಂಡಿಗಳನ್ನು ಕಂಡರೆ ಅತ್ಯಂತ ಅಶುಭವೆಂದು ಎನ್ನಲಾಗುತ್ತದೆ. ಅಂತಹ ಕನಸು ಕಂಡರೆ ನಿಮ್ಮ ಕೆಲಸ ಅಥವಾ ವ್ಯವಹಾರದಲ್ಲಿ ನೀವು ತುಂಬ ಕೆಟ್ಟ ಸಮಯವನ್ನು ಹೊಂದಲಿದ್ದೀರಿ ಎಂದರ್ಥ. ತೀವ್ರ ಆರ್ಥಿಕ ಸಂಕಷ್ಟ ಎದುರಾಗಲಿದೆ. ಮರ ಕಡಿಯುವ ಕನಸು. ಮರವನ್ನು ಕಡಿಯುವ ಕನಸು ಕಾಣುವುದು ಹಣಕಾಸಿನ ನಷ್ಟ ಮತ್ತು ಮುಂದಿನ ಎದುರಾಗುವ ಅಶುಭವನ್ನು ಸೂಚಿಸುತ್ತದೆ. ಕುಟುಂಬದ ಹಿರಿಯರಿಗೂ ಕೂಡ ಕೆಡಕಾಗುವ ಸಾಧ್ಯತೆ ಇದೆ. ಎತ್ತರದಿಂದ ಬೀಳುವ ಕನಸು. ಕನಸಿನ ಪುಸ್ತಕದ ಪ್ರಕಾರ ನೀವು ಕನಸಿನಲ್ಲಿ ಎತ್ತರದಿಂದ ಬೀಳುವುದನ್ನು ನೋಡಿದರೆ ಅದು ನಿಮ್ಮ ಆರೋಗ್ಯದ ಕ್ಷೀಣತೆಯನ್ನು ಸೂಚಿಸುತ್ತದೆ. ನಿಮ್ಮ ಘನತೆಯು ಹಾಳಾಗುತ್ತದೆ. ಈ ಎಲ್ಲ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.